ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್. ಇದು ಬಂದು ಬ್ರಹ್ಮಚಾರಿಣಿ ಅಮ್ಮನವರ ಅಷ್ಟೋತ್ತರಗಳು. ಈ ಅಷ್ಟೋತ್ತರಗಳನ್ನು 108 ಬಾರಿ ಪಠನೆ ಮಾಡಿದ್ರೆ ನಾಳೆ ತುಂಬಾ ಒಳ್ಳೆಯದು. ನಾಳೆ ಪೂಜೆ ಸಮಯ, ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಇಲ್ಲಿದೆ ನೋಡಿ. ಹೇಳಿದ್ನಲ್ಲ, ಬೆಳ್ಳಿದು ಏನಾದರೂ ವಸ್ತು ತಗೊಳ್ಳಿ. ನಾಳೆ ಪುಷ್ಕರ ಯೋಗ ಇದೆ. ಅದಕ್ಕೋಸ್ಕರಾಗಿ ಓಂ ಬ್ರಹ್ಮಚಾರ್ಯ ಶುಭಾಯ ನಮಃ, ಓಂ ಬ್ರಹ್ಮ ತಂಗಿರ್ಣಯ್ಯ ನಮಃ, ಓಂ ಬ್ರಹ್ಮಾಂಡ ಕೋಟಿ ಓಪಯ್ಯ ನಮಃ, ಓಂ ಬ್ರಹ್ಮಚಾರಿಣಯ್ಯ ನಮಃ, ಓಂ ಬ್ರಹ್ಮಸ್ಮಿತಯ್ಯ ನಮಃ, ಬ್ರಹ್ಮರೂಪಯ್ಯ ನಮಃ, ಬ್ರಹ್ಮಣ ವೇದಾನ್ವಿತಯೇ ನಮಃ, ಓಂ ಬ್ರಹ್ಮೋದ್ಭವಯ್ಯ ನಮಃ, ಓಂ ಬ್ರಹ್ಮಕಾಲಯ್ಯ ನಮಃ, ಬ್ರಹ್ಮಣ್ಣಯ್ಯ ನಮಃ, ಬ್ರಹ್ಮೋದಿನಯ್ಯ ನಮಃ, ಬ್ರಹ್ಮಕಮಲಮಲಯ್ಯ ನಮಃ, ದೊಂಡಯ್ಯ ನಮಃ. ಈ ಮಂತ್ರಗಳನ್ನು 108 ಬಾರಿ ಜಪನೆ ಮಾಡಬೇಕು. ಈ ಜಪನೆ ಮಾಡುವಾಗ ಹೂವು ಆಗಲಿ, 108 ಹೂವು ಆಗಲಿ, ಇಲ್ಲ ಮಣಿಗಳು 108 ಮಣಿಗಳಾಗಲಿ ಜಪ ಮಾಡಬೇಕು. ಇದನ್ನು ಹಿಡ್ಕೊಂಡು ಮಂತ್ರಗಳು ಹೇಳ್ಕೊಂಡು 108 ಟೈಮು ಮಂತ್ರಗಳು ಹೇಳೋ ಟೈಮಲ್ಲಿ ಅದು ಜಪನೆ ಮಾಡಬೇಕು. ತುಳಸಿ ಮಾಲೆ ಆಗಿರ್ಬೋದು, ಅನುಕೂಲ ತಕ್ಕ ಹಾಗೆ ಯಾವ ಮಣಿಗಳಿರುತ್ತೋ ಅದರಲ್ಲಾದರೆ, ಇಲ್ಲಾಂದರೆ ಹೂವು ಇದ್ದರೆ 108 ಮಲ್ಲಿಗೆ ಹೂವು ಆ ಥರದ್ರಲ್ಲಿ ಜಪ ಮಾಡ್ಬೋದು. ಒಂದೊಂದೇ ಹೂವು ಹಾಕಿ ಅಷ್ಟೋತ್ತರಗಳನ್ನು ಹೇಳ್ಕೊಬೋದು. 108 ಅಷ್ಟೋತ್ತರಗಳನ್ನು ಹೇಳಿ ದುರ್ಗಾಮಾತೆಗೆ ನಾಳೆ ಬ್ರಹ್ಮಚಾರಿಣಿ ರೂಪದಲ್ಲಿ ಅಮ್ಮನವರು ಅವತರಿಸಿರುವುದು. ಅದಕ್ಕಾಗಿ ಬ್ರಹ್ಮಚಾರಿಣಿ ಅಮ್ಮನವರ ಪೂಜೆ ಮಾಡಬೇಕು. ತುಂಬಾ ಶ್ರೇಷ್ಠ, ತುಂಬಾ ಒಳ್ಳೆಯದು. ನಾಳೆ ಮಂಗಳವಾರ ದಿವಸ ಬಿದ್ದಿರೋದ್ರಿಂದ ತುಂಬಾ ಒಳ್ಳೆಯದು. ದುರ್ಗಾಮಾತೆ ತಾಯಿ 2ನೇ ಅವತಾರ ಇದು, ಬ್ರಹ್ಮಚಾರಿಣಿ ಅಮ್ಮನವರ ಅವತಾರ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ನಂತರ ಪೂಜೆ ಮಾಡೋ ಟೈಮಲ್ಲಿ 108 ಬಾರಿ ದೀಪಗಳ ಹಚ್ಚಿ ಬೆಳಗಿದ ನಂತರ 108 ಬಾರಿ ಈ ಮಂತ್ರಗಳನ್ನು ಹೇಳ್ತಾ ಹೋಗಬೇಕು. ನಿಮ್ಮ ಅನುಕೂಲ ತಕ್ಕ ಹಾಗೆ ಮಂತ್ರಗಳನ್ನು ಪಠಣೆ ಮಾಡಿ ಪಾರಾಯಣ ಮಾಡಿ 108 ಸತಿ ಹೇಳಬೇಕು. ಹೇಳುವಾಗ 108 ಸತಿ ಅದಕ್ಕೆ ಜಪಮಾಲೆ ಇದ್ದರೆ ತುಂಬಾ ಒಳ್ಳೆಯದು. ತುಳಸಿ ಮಾಲೆ ಅದಾದರೂ ನೀವು ತುಳಸಿ ಮಾಲೆಯಲ್ಲಾದರೂ ನೀವು ಇದು ಮಾಡ್ಕೋಬೋದು, ಪಠಣೆ ಮಾಡ್ಬೋದು. ನಾಳೆ ಬಂದು ಪುಷ್ಕರ ಇದೆ. ನಾಳೆ ಬಂದು ಬೆಳ್ಳಿ ವಸ್ತುಗಳನ್ನು ತೆಗೆದ್ರೆ ತುಂಬಾ ಒಳ್ಳೆಯದು. ಇಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ರೇಷ್ಮೆ ಬ್ಲೌಸ್ ಇರುತ್ತಲ್ಲ ಆ ಥರದ್ದಾದರೂ ತೆಗೆದು ಮುತ್ತೈದೆಯರಿಗೆ ಯಾರಿಗಾದ್ರೂ ಕುಂಕುಮವನ್ನು ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿರೋ ಕೆಲಸ ನೆರವೇರುತ್ತೆ. ನೀವು ಏನು ಅಂದ್ಕೊಂಡಿದ್ದೀರಾ, ಮನೆಗೆ ಏನಾಗಬೇಕು, ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು, ಒಂದು ಆಸ್ತಿ ವಿಚಾರ ಆಗಿರ್ಬೋದು, ಒಂದು ಸಂಸಾರ ವಿಚಾರ ಆಗಿರ್ಬೋದು, ಏನೇ ಆಗಿರಲಿ ನಿಮ್ಮ ವಿಚಾರಗಳು ಸಂಪೂರ್ಣವಾಗಿ ತುಂಬಾ ಒಳ್ಳೆಯದಾಗುತ್ತೆ. ನೀವು ಈ ಮಂತ್ರವನ್ನು ಹೇಳಿದ್ರೆ ಬೆಳಗ್ಗೆ ಸಂಜೆ 2 ಟೈಮಲ್ಲೂ ನೀವು ಅಷ್ಟೋತ್ತರಗಳನ್ನು ಪಾರಾಯಣ ಮಾಡ್ಬೋದು. ತುಂಬಾ ಒಳ್ಳೆಯದು. ಅಷ್ಟೋತ್ತರಗಳಲ್ಲಿ ಹೇಳಿ ಅರ್ಚನೆ, ದುರ್ಗಾಮಾತೆಗೆ ಅರ್ಚನೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಕುಂಕುಮ ಅರ್ಚನೆ ಆಗ್ಬೋದು, ಹೂವಿನ ಅರ್ಚನೆ ಆಗ್ಬೋದು, ತುಳಸಿ ಮಾಲೆ ಅರ್ಚನೆ ಆಗಿರ್ಬೋದು, ಮಲ್ಲಿಗೆ ಹೂವು ಇದ್ದರೆ ಮಲ್ಲಿಗೆ ಹೂವು ಆಗಿರ್ಬೋದು. ಅರ್ಚನೆ 108 ಯಾವುದಾದ್ರೂ ಸರಿ 108 ಇದರಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. 108 ಕಾಯಿನ ಇಟ್ಕೊತೀವಿ ಅಂದರೂ ಮಾಡ್ಬೋದು. 108 ಬೆಳ್ಳಿದು ಕಮಲಗಳು ಮೊಗ್ಗು ಬರುತ್ತಲ್ಲ ಅದಾದರೂ ಸರಿಯೇ. 108 ಅಷ್ಟೋತ್ತರಗಳು ಹೇಳುವಾಗ 108 ಸತಿ ಹಾಕಿ ನೀವು ಅಷ್ಟೋತ್ತರಗಳನ್ನು ಮಾಡ್ಬೋದು. ತುಂಬಾ ಒಳ್ಳೆಯದಾಗುತ್ತೆ. ನಾಳೆ ನೀವು ಸಾಧ್ಯವಾದಷ್ಟು ಬೆಳ್ಳಿದು ಏನಾದರೂ ಕಾಯಿನಾದರೂ ತೊಗೋಬೋದು. ಕಾಯಿನಾದರೂ ಒಂದು 100-150 ರೂಪಾಯಿಗೆಲ್ಲ ಸಿಗುತ್ತೆ. ನವರಾತ್ರಿಗಳಲ್ಲಿ ತೆಗೆದ್ರೇ ತುಂಬಾ ಒಳ್ಳೆಯದು. ನೀವೇನೇ ವಸ್ತು ತೊಗೊತೀರೋ ನವರಾತ್ರಿಗಳಲ್ಲಿ ತುಂಬಾ ಒಳ್ಳೆಯದು. ನೀವು ಜಮೀನಾಗಿರ್ಬೋದು, ಒಂದು ಸೈಡ್ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಒಂದು ಮನೆ ಪೂಜೆ ಮಾಡೋದು, ಅದರಿಂದ ಸಹ ನೀವು ನವರಾತ್ರಿಗಳಲ್ಲಿ ತುಂಬ ಅಂದರೆ
ತುಂಬಾ ಒಳ್ಳೆಯದಾಗುತ್ತೆ. ನವರಾತ್ರಿಗಳು ನೀವೇನು ಅನ್ಕೊತಿರೋದು, ಇಲ್ಲ ಗಂಡನಿಗೆ ಆರೋಗ್ಯ ಇಲ್ಲಾಂದರೆ ಅದು ಆಗಿರ್ಬೋದು, ಹೆಂಡತಿಗೆ ಆರೋಗ್ಯ ಸರಿ ಇಲ್ಲಾಂದರೆ ಅವ್ರಿಗಾದ್ರೂ ಸರಿ ಪ್ರಯಾಣ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಪ್ರಯಾಣ ಮಾಡಿ 108 ಸತಿ ಅಷ್ಟೋತ್ತರಗಳನ್ನು ಶತನಾವಳಿಯನ್ನು ಸಂಪೂರ್ಣವಾಗಿ ಓದಿ 108 ಸತಿ ಓದಿ ನಂತರ ನೀವು ಮಿಕ್ಕಿದ ಕೆಲಸ ಮಾಡ್ಕೊಳ್ಳಿ. ಅಷ್ಟೋತ್ತರಗಳು ಮಾಡಿದ್ರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.